ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಈಗ ನನ್ನ ಮಗನ್ಗೆ ಚುರುಮುರಿ ಕೇಳ್ತಾ ಇದ್ದೀನಿ. ಒಂದು ಚುರುಮುರಿ ಮಾಡೋಣ ಅಂತ ಆಸೆ ಆಯ್ತು. ಈಗ ನಾನು ಚಳಿಗೆ ಇವಾಗ ಮಳೆ ಬರ್ತಾ ಇದೆ ಅಲ್ವಾ, ಸಂಜೆ ಟೈಮಲ್ಲಿ ಚುರುಮುರಿ ಹೋಗಿ ಆಚೆ ಕಡೆ ತಿನ್ನಕ್ಕಾಗಲ್ಲ. ಪಾನಿಪುರಿ, ಈ ಗೋಪಿ ಮಂಜರಿ ಎಲ್ಲ ತಿನ್ಬೇಕಾಗುತ್ತೆ. ಮನೇಲಿ ಆರೋಗ್ಯಯುತವಾಗಿರ್ತಕ್ಕಂಥ ಚುರುಮುರಿ ಮಾಡ್ತಾ ಇದೀನಿ. ಫ್ರೆಂಡ್ಸ್ ಎಲ್ಲ ನೋಡ್ಕೊಳ್ಳಿ. ಇವಾಗ ಏನೇನ್ ಬೇಕಾಗುತ್ತೆ ಚುರುಮುರಿ ಮಾಡಕ್ಕೆ ಅಂತ. ಈಗ ಪುರಿ ತಗೊಂಡಿದೀನಿ ನೋಡಿ. ಇದು ಮೈಸೂರು ಪುರಿ ತಗೊಂಡಿನಿ. ಬೆಂಗಳೂರು ಪುರಿನೂ ತಗೋಬಹುದು. ಇದು ಮೈಸೂರು ಪುರಿ ಕಾಣಿಸ್ತಾ ಇದೆಯಾ? ಇದು ಮೈಸೂರು ಪುರಿ. ಇದಕ್ಕೆ ನಾನು ಮೊದಲಿಗೆ ಒಂದ್ 3-4 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಕಾಣಿಸ್ತಾ ಇದೆಯಾ? ಹಸಿಮೆಣಸಿನ್ಕಾಯಿ. ಇದು ಸೌತೆಕಾಯಿನ ಸಣ್ಣಗೆ ಹೆಚ್ಚಿದೀನಿ, ಅದನ್ನ ಹಾಕ್ತಾ ಇದೀನಿ. ಸೌತೆಕಾಯಿನ ಹಾಕ್ತೀನಿ. ಇದು ಸಣ್ಣಗೆ ಒಂದು ದಪ್ಪದ ಈರುಳ್ಳಿ ತಗೊಂಡಿದೀನಿ, ಆ ಈರುಳ್ಳಿಯನ್ನ ಹಾಕ್ತಾ ಇದೀನಿ. ಓಕೆ. ಇದು ಮಾವಿನಕಾಯಿ ಯಾವ್ದಾದ್ರು ತಗೋಬಹುದು. ತೋತಾಪುರಿ ಆದ್ರೂ ಆಗ್ಬೋದು, ಹುಳಿಗಾಯಿ ಆದ್ರೂ ಆಗ್ಬೋದು. ಮಾವಿನಕಾಯಿ ಇತ್ತು, ಅದು ಹುಳಿ ಇರುತ್ತಲ್ವಾ, ಚೆನ್ನಾಗಿರುತ್ತೆ ಅಂತ ಅದನ್ನು ಸಿಪ್ಪೆ ತೆಗೆದು ತುರ್ದಿಟ್ಕೊಂಡಿದೀನಿ, ಅದನ್ನು ಹಾಕ್ತಾ ಇದೀನಿ ನಾನು. ಒಂದು ಟೊಮೆಟೊ ಕಾಣಿಸ್ತಾ ಇದೆಯಾ? ಒಂದು ಟೊಮೆಟೊ ಸಣ್ಣಗೆ ಹೆಚ್ಚಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದು ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ತೊಳೆದು ವಾಶ್ ಮಾಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದು ಕ್ಯಾರೆಟ್, ತುರ್ದಾರು ತುರಿಬಹುದು, ತುರ್ಕೋಬಹುದು, ಸಣ್ಣಗೆ ಹೆಚ್ಕೋಬಹುದು. ಇದು ಬಾಯಿಗೆಲ್ಲ ಚೆನ್ನಾಗಿ ಸಿಗ್ತಾ ಇರುತ್ತೆ, ಹಾಗಾಗಿ ನಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈಗ ಒಂದು ನಿಂಬೆ ಹುಳಿ ತಗೊಂಡಿದೀನಿ, ಅದಕ್ಕೆ ನಿಂಬೆ ಹುಳಿಯನ್ನ ಹಾಕ್ತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇದೆಯಾ? ಓಕೆ. ನಿಂಬೆ ಹುಳಿಯನ್ನ ಹಿಂಡ್ತಾ ಇದೆ, ಸಾಕು. ತುಂಬಾ ಹುಳಿ ಆಗುತ್ತೆ. ಇದು ಪಿಂಕ್ ಕಲರ್ದು ಸಾಲ್ಟ್, ಟೇಬಲ್ ಸಾಲ್ಟ್, ಅದನ್ನ ಸ್ವಲ್ಪ ಹಾಕೋತಾ ಇದೀನಿ. ಯಾಕೆಂದ್ರೆ ಬೇರೆ ಬೇರೆ ಎಲ್ಲ ವಸ್ತುಗಳನ್ನ ಹಾಕೊಂಡಿದೀವಲ್ವಾ, ಅಂದ್ರೆ ತಿನ್ನೋದೆಲ್ಲ ಹಾಕೊಂಡಿದೀವಲ್ಲ. ಇದೊಂಚೂರು ಆಯಿಲ್ ಬಿಸಿ ಮಾಡಿ ಇಟ್ಕೊಂಡಿದೀನಿ, ಇದು ಎಣ್ಣೆಯನ್ನ ಹಾಕ್ತಾ ಇದೀನಿ. ಓಕೆ. ಈಗ ಎಲ್ಲ ಹಾಕಾಗಿದೆ. ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಕೈಯಲ್ಲೇ ನಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಕಿರೋದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಕಾಣಿಸ್ತಾ ಇದೆಯಾ? ಒಂಚೂರು ಖಾರದ ಪುಡಿಗೆ ಹಾಕೋಣ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಆದ್ರೂ ಟೇಸ್ಟಿ ಆಗಿರುತ್ತೆ ಅಂತ ಒಂಚೂರು ಅಚ್ಚ ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ. ಖಾರವಾಗಿ ಈ ಚಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇಷ್ಟ ಇದಕ್ಕೆ ಹಾಕ್ಬೇಕಾಗಿರೋದು. ಇದಕ್ಕೆ ನಿಪ್ಪಟ್ಟನ್ನ ಆಡ್ ಮಾಡ್ಕೋಬಹುದು, ಚೌಚೌವನ್ನ ಆಡ್ ಮಾಡ್ಕೋಬಹುದು. ಇದು ಕಾಂಗ್ರೆಸ್ ಕಡಲೆ ಬೀಜ ಇರುತ್ತಲ್ಲ, ಅದನ್ನು ಕೂಡ ಆಡ್ ಮಾಡ್ಬೋದು. ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ನಮ್ಗೆ ಯಾವ್ದು ಹಾಕಿಲ್ಲ, ಅದನ್ನ ಹಾಕೋಬಹುದು ನೀವು, ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಚುರುಮುರಿ ರೆಡಿಯಾಗಿ ಹೋಗಿದೆ. ಈಗ ನಾನು ಬೌಲ್ಗೆ ಹಾಕಿ ನನ್ನ ಮಗನ್ಗೆ ಕೊಡ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಖಾರವಾಗೂ ಇರುತ್ತೆ. ಇದನ್ನ ಸಂಜೆ ಟೈಮಲ್ಲಿ, ಮಳೆನಲ್ಲಿ, ಚಳಿನಲ್ಲಿ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಕಾಫಿ ಏನಾದ್ರು ಮನೆಗೆ ಬಂದಾಗ ದಿಢೀರ್ ಅಂತ ಯಾರಿಗಾದ್ರು ಇದನ್ನ ಮಾಡ್ಕೊಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನೀವೆಲ್ಲರೂ ತಿಂತೀರಾ ಮಾಡ್ಕೊಂಡು?